ಮೈಸೂರಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅಂಧಕಾಸುರ ಸಂಹಾರದ ವಿವಾದ. ನಿನ್ನೆ ತಾಲೂಕು ಆಡಳಿತದ ವತಿಯಿಂದ ನಡೆದಂಥ ಶಾಂತಿ ಸಭೆ ವಿಫಲವಾಗಿದೆ. ಕಳೆದ ವರ್ಷ ಅಂಧಕಾಸುರ ಸಂಹಾರದ ವೇಳೆ ಭಾರಿ ಗಲಾಟೆನೇ ಆಗಿಬಿಟ್ಟಿತ್ತು. ನಿನ್ನೆ ಸಭೆ ನಡೆಸ್ತಾರೆ ನಂಜನಗೂಡು ತಹಶೀಲ್ದಾರ್ ಶಿವಕುಮಾರ್ ಅವರು. ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್, ಡಿವೈಎಸ್ಪಿ ಪಿ ರಘು, ಅಂಧಕಾಸುರ ನೂತನ ಚಿತ್ರಕ್ಕೆ ಉಭಯ ತಂಡದ ಮುಖಂಡರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆದರೆ ಆಚರಣೆಗೆ DSSನ ಮಲ್ಲಹಳ್ಳಿ ನಾರಾಯಣ ಅವರಿಂದ ಆಕ್ಷೇಪ ವ್ಯಕ್ತವಾಗಿದೆ. ಇದೊಂದು ಮಾನವೀಯತೆ ಇಲ್ಲದಂಥ ಆಚರಣೆ, ಇದು ನಿಲ್ಲಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅಂಧಕಾಸುರನ ಚಿತ್ರವನ್ನು ಯಾರು ಕೂಡ ತುಳಿಯಬಾರದು, ಚಿತ್ರವನ್ನು ಚಿಕ್ಕದಾಗಿ ಬರೆದು ಆಚರಣೆ ಮಾಡಿಕೊಳ್ಬೇಕು ಅಂತೇಳಿ ಆಕ್ಷೇಪ ಇದೆ ಅವರದು. ಇದಕ್ಕೆ ನಂಜುಂಡೇಶ್ವರನ ಭಕ್ತರು ಒಪ್ಪಲೇ ಇಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಒಪ್ಪಿಲ್ಲ. ನಾವು ಹಾಗೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇಲ್ಲಪ್ಪ, ಚಿಕ್ಕದಾಗಿ ಚಿತ್ರ ಬರೀರಿ, ದೊಡ್ಡ ದೊಡ್ಡ ಚಿತ್ರಗಳು ಬರೆದು ಯಾಕೆ ಅದನ್ನು ತುಳಿತೀರಿ ಅಂತ ಅವರು ಹೇಳಿರುವಂಥ ವಿಚಾರ. ಅದು ಪೂರ್ಣ ನಿಷೇಧ ಆಗಿಲ್ಲ. ನಾವು ಆಗ ತನಕ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಆದರೆ ಅದರ ಮಧ್ಯೆ ಈಗ ಬಂದಿರತಕ್ಕಂಥ ಬದಲಾವಣೆ ಏನಿದೆ? 12ನೇ ತಾರೀಕು ಅಂಧಕಾಸುರ ಪೊಸಿಷನ್ ಬಗ್ಗೆ ಕ್ಲಾರಿಫಿಕೇಶನ್ ರಿಲೇಟೆಡ್, ಅಂದ್ರೆ ಲಾಸ್ಟ್ ಇಯರ್ ಇದು ಮಹಿಷಾಸುರ ಫೋಟೋ ರಿಲೇಟೆಡ್ ನಮ್ಮ ಎಕ್ಸ್ಪರ್ಟ್ ಕಮಿಟಿಯಿಂದ ಒಂದು ಫೋಟೋನ ಈಗ ಕೊಟ್ಟಿದ್ದಾರೆ. ಸೊ ಆ ಫೋಟೋ, ಅಂಧಕಾಸುರ ಫೋಟೋ ಇದು ಫೈನಲೈಸ್ ಆಗಿದೆ. ಈ ಕುರಿತು ನಾವು ಸಭೆಯನ್ನು ಕರೆದಿ ಇದನ್ನ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ಸೊ ಹಾಗೂ ಯಾವ ರೀತಿ ಆಚರಣೆ ಮಾಡಬೇಕು ಅಂತಲೂ ಒಂದು ಕ್ಲಿಯರ್ ಕಟ್ ಆಗಿ ಚಿತ್ರವನ್ನ ಬರೆದು ಏನು ಅಂಧಕಾಸುರನ ಚಿತ್ರ ರಂಗೋಲಿಯಲ್ಲಿ ಬರೀತಾರೋ ಪಟನೂ ಅದೇ ಇರಬೇಕು. ಅದನ್ನ ಮಾಡಿ ಏನು ದೇವರ ಮೂರ್ತಿ ಎತ್ಕೊಂಡು ಬಂದು ಅದ್ರ ಮೇಲೆ ಒಂದು